ಇನ್ನು ಮ್ಯಾಗಿಂದ ಕನ್ನಡ ಸಿನಿಮಾಗಳು ಜಾಸ್ತಿ ಬರಾಕತ್ತಾವ, ಅದು ಸ್ಟಾರ್ ನಟರ ಸಿನಿಮಾ. ಸೊ ನೀವು ನೋಡಾಕತ್ತೀರಿ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಮತ್ತು ಲ್ಯಾಂಡ್ ಲಾರ್ಡ್ ಡೈರೆಕ್ಟ್ ಮಾಡ್ಯಾರ ಜಡೇಶ್ ಕೆ ಹಂಪಿ ಅವರು, ಪ್ರೊಡ್ಯೂಸ್ ಮಾಡ್ಯಾರ ಸತ್ಯಪ್ರಕಾಶ್ ಅವರು, ಸ್ಟಾರಿಂಗ್ ಆಗಿ ಕಾಣಿಸ್ಕೊಳ್ತಾರ ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ಅವರು. ಇನ್ನೂ ಭಾಳ ಜನ ಅದಾರ. ಸೊ ಡಿಸ್ಕಸ್ ಮಾಡೋಂತ ಬರ್ರಿ ಅವ್ರ ಬಗ್ಗೆ. ಜಡೇಶ್ ಕೆ ಹಂಪಿ ಅವರು ಈ ಹಿಂದೆ ಜೆಂಟಲ್ಮೆನ್ ಹಾಗೆ ಗುರು ಶಿಷ್ಯ ಅವರು ಸಿನಿಮಾ ಮಾಡಿದ್ರೆ, ಹಾಗೆ ಕಾಟ್ರಾ ಸಿನಿಮಾಗ ಸ್ಟೋರಿ ರೈಟರ್ ಆಗಿ ಕೆಲಸ ಕೂಡ ಮಾಡಿದ್ರು. ಸೊ ಇದು ಇವರ ಮೊದಲ ಬಿಗ್ ಸಿನಿಮಾ. ಸೊ ಕಾಟ್ರಾ ಬಿಗ್ ಸಿನಿಮಾನ, ಬಟ್ ಡೈರೆಕ್ಟರ್ ಆಗಿ ಇದು ಇನ್ನೊಂದು ಅವರ ಬಿಗ್ ಸಿನಿಮಾ. ಸೊ ಈ ಸಿನಿಮಾಗ ಎಷ್ಟು ಯಶಸ್ಸು ಸಿಗ್ತೈತೆ ಅನ್ನೋದು ಮುಂದೆ ನೋಡೋಣ್ರಿ. ಸತ್ಯಪ್ರಕಾಶ್ ಇವರು ಈ ಹಿಂದೆ ಸಾರಥಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಅದನ್ನು ಬಿಟ್ಟು ಮತ್ತೆ ಯಾವ ಸಿನಿಮಾನು ಇವ್ರು ಪ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಇಂಟರ್ವ್ಯೂವಲ್ಲೇ ಇವ್ರು ಹೇಳ್ಬೇಕಾದ್ರೆ ನಮಗೆ ಚೆನ್ನಾಗಿರೋ ಸ್ಟೋರಿ ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ಮಾಡಿರಲಿಲ್ಲ ಅಂತ ಹೇಳಾಕತ್ತಿದ್ರು. ಹಾಗೆ ದುನಿಯಾ ವಿಜಯ್ ಅವರು ಕೂಡ ಸಲಗಾಯಿಂದ ಸಖತ್ ಕಂಬ್ಯಾಕ್ ಮಾಡಿ ಭೀಮಾಯಿಂದ ಫ್ಲೋ ಹೋಗ್ತಾ ಇದೆ. ಸೊ ಅದನ್ನು ಇನ್ನಷ್ಟು ಹಿಟ್ ಮಾಡೋಕ್ಕೆ ಬರ್ತಾ ಇದೆ ಲ್ಯಾಂಡ್ ಲಾರ್ಡ್. ಸೊ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಅದು ತುಂಬ ಖುಷಿಯಾದ ವಿಚಾರ. ಸೊ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವರು ಟೀಸರ್ ಕೂಡ ಬಿಟ್ಟಿದ್ದಾರೆ. ಸೊ ಟೀಸರ್ ಯಾವ ಥರ ಒಂದು ಸಿನಿಮಾ ಇರುತ್ತೆ ಥ್ರೋಟ್ ಸಿನಿಮಾ ಅಂತ ಅದನ್ನು ತೋರಿಸಿರೋದು ಬಿಟ್ಟರೆ, ಸೊ ಯಾರ್ಯಾರು ಇದ್ದಾರೆ ಕಾಸ್ಟಲ್ಲಿ ಅಂತ ಅದನ್ನು ಕೂಡ ತೋರಿಸ್ತಾರೆ. ಅವಿನಾಶ್ ಅವರು ಕೂಡ ಇದ್ದಾರೆ, ಹಾಗೆ ವಜ್ರ ಧೀರ್ ಜೈನ್ ಅವರು ಕೂಡ ಇದ್ದಾರೆ. ಇವರು ಹಿಂದೆ ಬ್ಲಿಂಕ್ ಸಿನಿಮಾದಲ್ಲಿ ಕೂಡ ಇದ್ದರು. ಹಾಗೆ ಅಭಿದಾಸ್ ಅವರು ಇದ್ದಾರೆ. ಅಭಿದಾಸ್ ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರು. ಸೊ ಈಗ ಅಷ್ಟೆಲ್ಲ ಹುಡುಗರು ಮಾಡಿದ್ರು, ಬಟ್ ಈಗ ಮೇನ್ ಈ ಸಿನಿಮಾ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ರಾಕೇಶ್ ಅಡಿಯೋಗರು ಕೂಡ ಕಾಣಿಸ್ಕೊಂಡಿದ್ದಾರೆ. ರಚಿತಾ ರಾಮ್ ಅವರು ಕೂಡ ಇದ್ದಾರೆ, ಹಾಗೂ ತುಂಬ ಜನ ಇದ್ದಾರೆ. ಟೀಸರ್ ಕಡೆ ಹೋಗೋದಾದರೆ ಟೀಸರ್ ಯಾವ ಥರ ಕ್ಯಾರೆಕ್ಟರ್ ಇದೆ ಅಂತ ತಿಳಿಸ್ದಂಗಿತ್ತು. ಹಾಗೆ ಇಲ್ಲಿ ಕಾಣಿಸ್ಕೊಳ್ರಂಗೆ ದಿ ಸರ್ವೇರ್ ಹಾಗೆ ದಿ ರೂಲರ್ ದುನಿಯಾ ವಿಜಯರು ಡಬಲ್ ರೋಲ್ ಮಾಡ್ತಾ ಇದ್ದಾರಾ ಅಥವಾ ಅವರೇ ಡಬಲ್ ಶೇಡ್ ಇದೆಯಾ ಅಂತ ನಾವು ಸಿನಿಮಾದಲ್ಲಿ ಹೋಗಿ ನೋಡಬೇಕು. ಸೊ ಸಮ್ ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು ಕೂಡ ಆ ಲಾಸ್ಟಲ್ಲಿ. ಸೊ ನೋಡಬೇಕು ಹೋಗಿ. ಸೊ ಇದು ಬೇಸ್ಡ್ ಆನ್ ಬಂದು ವಿಲೇಜ್. ಸೊ ಅದೇ ಹೇಳ್ತಾ ಇದ್ರು ಇಲ್ಲಿ, ಇದು ಆಲಿದವರ ಕತೆ ಅಲ್ಲ, ಅಲಿದು ಉಳಿದವರ ಕತೆ ಅಂತ. ಸೊ ನೋಡುವ. ಸೊ ಜನವರಿ 23ಕ್ಕೆ ಬರ್ತೈತಿ 2026ಕ್ಕೆ. ಸೊ ನೋಡೋಣಂತ್ರಿ. ಟೀಸರ್ ಸ್ವಲ್ಪ ಕ್ಯಾಶ್ ನೋಡಕತ್ರ ಸ್ವಲ್ಪ ಎಲ್ಲ ಪ್ರಾಮಿಸಿಂಗ್ ಅನ್ಸತೈತಿ. ಸೊ ಜಡೇಶ್ ಕೆ ಎಂ ಪಿ ಅವ್ರು ಸ್ವಲ್ಪ ಮ್ಯಾಗ ನಂಬಿಕೆ ಐತಿ. ಸೊ ಇನ್ನೂ ಟ್ರೇಲರ್ ಅಥವಾ ಇನ್ನೂ ಸಿನಿಮಾದ ಅಪ್ಡೇಟ್ ಬಂದಾಗ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಣಂತ್ರಿ. ಆ್ಯಕ್ಚುಲಿ ಇದು ಬೇಸಾಗಿದ್ದು ಗೊತ್ತಾಯ್ತು ನಿಮ್ಗೆ, ಇದು ರೈತರ ಬಗ್ಗೆನೇ ಐತಿ. ಸೊ ಅದ ಥೀಮ್ನಾಗ ಇಟ್ಕೊಂಡು ಮಾಡಾಕತ್ತಾರ. ಸೊ ನೋಡಬೇಕು ಇದು ಯಾವ ಥರ ಔಟ್ಪುಟ್ ಬಂದಿರ್ತೈತೆ ಅಂತ ನೋಡಕ್ಕೆ ನಾನಂತೂ ಭಾಳ ವೆಯ್ಟ್ ಮಾಡಾಕತ್ತೇನೆ. ಆ್ಯಕ್ಚುಲಿ ಲ್ಯಾಂಡ್ ಲಾರ್ಡ್ ಟೀಮ್ನವರು ಡಿಸೆಂಬರ್ಗೆ ಬರ್ಬೇಕಂತ ಇದ್ರು, ಯಾಕಂದ್ರೆ ಅವ್ರು ಸಿನಿಮಾ ಟೋಟಲಾಗಿ ಕಂಪ್ಲೀಟ್ ಆಗಿತ್ತು. ಬಟ್ ಡಿಸೆಂಬರ್ಗೆ 3 ಸಿನಿಮಾ ತುಂಬಿದ್ರೋದ್ರಿಂದ ಅವರು ಜನವರಿಗೆ ಶಿಫ್ಟ್ ಆಗ್ಯಾರ. ಸೊ ಈ ಎಲ್ಲ ಸಿನಿಮಾ ಅನೌನ್ಸ್ ಮಾಡಾಕತ್ತಾರ, ಬಟ್ ಇನ್ನೂ ಗೊತ್ತಿಲ್ಲ ಕಿಡಿ ಸಿನಿಮಾ ಅನೌನ್ಸ್ ಮಾಡ್ತಿಲ್ಲ. ಸೊ ಜಸ್ಟ್ ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತ್ರ ಮಾತಾಡಕತ್ತೇನೆ. ಸೊ ನೋಡೋಣಂತ್ರಿ, ದುನಿಯಾ ವಿಜಯ್ ಅವರಿಗೆ ಇನ್ನೂ ಸ್ಟ್ರಾಂಗ್ ಕಂಬ್ಯಾಕ್ ಈ ಸಿನಿಮಾ ಹಾಕಿತ್ತು ಅನ್ನೋದು ಮುಂದೆ ನೋಡೋಣಂತ್ರಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಯಾರು ಕೊನೆವರೆಗೂ ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.